ನಮಸ್ಕಾರ. ಕರ್ನಾಟಕ ಚಾಲಕರ ಯೂನಿಯನ್ನಿಂದ ಸತೀಶ್ ಅಂತೇಳಿ ಮಾತಾಡ್ತಾ ಇರೋದು. ಸ್ನೇಹಿತರೆ, ನೀವುಗಳು ಯಾಕೆ ನಿಮ್ಮ ಸ್ವಾಭಿಮಾನವನ್ನು ಹಡ ಇಡ್ತಾ ಇದ್ದೀರಾ ಅಂತಲೇ ಅರ್ಥ ಆಗ್ತಾ ಇಲ್ಲಪ್ಪ. ಹಲವಾರು ವಿಚಾರಗಳಲ್ಲಿ ಚಾಲಕರುಗಳು ಸಖತ್ ಬುದ್ಧಿವಂತರು ಅಂತ ನಾವು ವಾದ ಮಾಡ್ತೀವಿ. ಆದರೆ ನಿಮ್ಮ ಸ್ವಾಭಿಮಾನವನ್ನೂ ಕೂಡ ಕಳ್ಕೊಳ್ಳುವಷ್ಟು ಮಟ್ಟಕ್ಕೆ ನೀವು ಕಳೆದೋಗಿದ್ದೀರಾ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಇವತ್ತು ಈ ಅಗ್ರಿಗೇಟರ್ ಕಂಪನಿಗಳು ಬಂದ ಮೇಲೆ ನಿಮ್ಮ ಬಾಳಿನ ಜೊತೆ ಎಂತೆಂಥ ಆಟಗಳನ್ನ ಆಡಿದ್ದಾರೆ. ಹಾಗಿದ್ರೂ ಕೂಡ ತಾವುಗಳು ಅದ್ಯಾಕೆ ನಿಮ್ಮ ಸ್ವಾಭಿಮಾನವನ್ನು ಬಿಟ್ಟು ಆ ಕಂಪನಿಗಳ ಜೀತದಾಳ ವ್ಯವಸ್ಥೆ ಒಳಗಡೆಗೆ ಹೋಗ್ತಾ ಇದ್ದೀರಾ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ಉದಾಹರಣೆಗೆ, ಈ ಒಂದು ವಾಹನವನ್ನು ಖರೀದಿ ಮಾಡಬೇಕು ಅಂದರೆ ನೀವು ಬಂಡವಾಳವನ್ನು ಹಾಕಿದ್ದೀರಾ. ಈ ವಾಹನ ನಿಮ್ಮ ಸ್ವಂತದ್ದೇ ಆದರೂ ಕೂಡ ಅದಕ್ಕೆ ಅದರದ್ದೇ ಆದ ಕೆಲವು ನಿಯಮಗಳು ಮತ್ತು ಕಾನೂನುಗಳ ಅಡಿಯಲ್ಲಿ ನೀವು ಕರ್ತವ್ಯವನ್ನು ನಿರ್ವಹಿಸ್ತೀರ. ಈಗಿರುವ ಸಂದರ್ಭದಲ್ಲೂ ಕೂಡ ಇವತ್ತು ಅವನು ಯಾರೋ ನಮ್ಮ ಯಾತ್ರಿಯಂತೆ. ಅಲ್ಲ ಸ್ವಾಮಿ, ಒಂದು ದಿನಕ್ಕೆ 25 ರೂಪಾಯಿ ಪ್ಲಾಟ್ಫಾರ್ಮ್ ಕಟ್ಟಿಸ್ಕೊತಾನೆ. ಇನ್ನು ಕೆಲವು ಚಾಲಕರ ಹತ್ರ ಒಂದು ಬಾಡಿಗೆಗೆ 3.5 ರೂಪಾಯಿ ದಂಡ ಕಟ್ಟಿಸ್ಕೊಳ್ತಾನೆ. ಇಷ್ಟೆಲ್ಲ ಕಟ್ಟಿ ನೀವುಗಳು ಸಾಕಿದಂತಹ ಕಂಪನಿಗಳು ನಿಮಗೆ ಏನ್ರಿ ಕೊಟ್ಟಿದ್ದಾವೆ? ಮಾತೆತ್ತಿರ ಗ್ರಾಹಕರು ಅಂತ. ಅಲ್ಲ, ಏನು ಕೊಟ್ಟಿರೋದು ನಿಮಗೆ? ಅದನ್ನು ನೀವು ಪ್ರಶ್ನೆ ಮಾಡಿ ಫಸ್ಟ್. ನಿಮಗೆ ಅವರಿಂದ ಏನೂ ಲಾಭ ಇಲ್ಲ. ನೀವು ಇಂತಹ ಅಗ್ರಿಗೇಟರ್ ಕಂಪನಿಗಳನ್ನ ಬೆಳೆಸ್ತಷ್ಟು ನೀವು ಕೆಳಮಟ್ಟಕ್ಕೆ ಹೋಗ್ತಾ ಇದ್ದೀರೋ ವಿನಃ ನಿಮ್ಮ ಕುಟುಂಬಗಳೇನು ಮೇಲಕ್ಕೆ ಹೋಗ್ತಾ ಇಲ್ಲ. ಇವತ್ತು ಹೊಸ ಒಂದು ಯೋಜನೆಯನ್ನು ತಗೊಂಡು ಬಂದಿದ್ದಾನೆ. ತಲೆ ಮೇಲೊಂದು ಟೋಪಿಯನ್ನು ಹಾಕ್ತಾನಂತೆ. ಅದಕ್ಕೂ ಗತಿಗೆಟ್ಟ ರೀತಿಯಲ್ಲಿ ಹೋಗಿ ನಿಂತ್ಕೊಂಡು ಹಾಕಿಸ್ಕೊಳ್ತಿರಲ್ಲ. ನಿಮಗಿಂತ ಎಂಥ ಸ್ವಾಭಿಮಾನಿಗಳು ನೀವು ಅಲ್ರಿ. ಅವನು ಯಾವನೋ ಒಂದು ಬಿರಿಯಾನಿ ಕೊಡ್ತೀನಿ, ಒಂದು ಶರ್ಟ್ ಕೊಡ್ತೀನಿ ಅಂದರೆ ಆ ಒಂದು ಗ್ರೌಂಡ್ಗೆ ಹೋಗಿ 500-600 ಜನ ಸೇರ್ಕೊಳ್ತೀರ. ಇನ್ಯಾವನೋ ಒಬ್ಬ ಭಿಕ್ಷೆ ಬೇಡಿ ತಂದಿದ್ದ ಶರ್ಟ್ಗಳು ಹಂಚುತ್ತೀನಿ ಅಂದರೆ ಅಲ್ಲಿಗೂ ಹೋಗಿ ನಿಂತ್ಕೊತೀರ. ಇವನು ಯಾವನೋ ನಿಮ್ಮ ವಾಹನದ ಮೇಲೆ ತಗೊಂಬಂದು ಟೋಪಿ ಹಾಕ್ತೀನಿ ಅಂದರೆ ಅಲ್ಲಿಗೂ ಹೋಗಿ ನಿಂತ್ಕೊತಾ ಇದ್ದೀರಲ್ಲ. ನಿಮ್ಮ ಸ್ವಾಭಿಮಾನ ಒಂದು ಚೂರು ನಾಚಿಕೆ ಅಂತ ಆಗಲ್ವೇನ್ರಿ? ನಮ್ಗೆ ಶಕ್ತಿ ಇದೆ ರೀ. ನಾವು ದುಡ್ದು 4 ಜನಕ್ಕೆ ಇವತ್ತು ಬೆಂಗಳೂರಿನಲ್ಲಿ ಭವತಿ ಭಿಕ್ಷಾನ್ ದೇಹಿ ಅಂತ ಬಂದವ್ರಿಗೆ ಅನ್ನ ಹಾಕಿದಂಥ ಕೈಗಳು ಇವತ್ತು ಅಗ್ರಿಗೇಟರ್ ಕಂಪನಿಗಳ ಮುಂದೆ ಭಿಕ್ಷೆ ಬೇಡೋ ರೀತಿನಲ್ಲಿ ಬಂದ್ಬಿಡ್ತಲ್ಲ. ಎಲ್ಲೋ ಒಂದು ಕಡೆಗೆ ನಮಗೂ ಕೂಡ ಅವಮಾನ ಆಗುತ್ತೆ. ಇಂಥ ಚಾಲಕರುಗಳನ್ನ ಇಟ್ಕೊಂಡು ಹೋರಾಟಗಳು ಮಾಡ್ತೀವಲ್ಲ ಅಂತ. ಅದೇ ನಾವು ಹೋರಾಟ ಮಾಡ್ತೀವಿ ಇಂಥ ಅಗ್ರಿಗೇಟರ್ ಕಂಪನಿಗಳ ವಿರುದ್ಧವಾಗಿ, ಬನ್ನಿ ನಿಂತ್ಕೊಳ್ಳಿ ಸಪೋರ್ಟ್ ಮಾಡಿ ಅಂದರೆ ಬರ್ತೀರಾ? ಬರಲ್ಲ. ಅವನು ಹಾಕೋ ಎಂಜಲ್ ಕಾಸಿಗೆ ಅವನು ಯಾವನ ರಾಜಾಜಿನಗರದಲ್ಲೊಬ್ಬ ಒಂದು ಊಟ ಹಾಕ್ತಾನಂತೆ. ಅವನದನ್ನ ಊರು ತುಂಬ ಪ್ರಚಾರ ಮಾಡ್ತೀರಾ. ಯಾಕ್ರಿ? ನಿಮಗೆ ತಂದೆ ತಾಯಿಗಿಂತಲೂ ದೊಡ್ಡವ್ರೇನ್ರಿ ಅವರೆಲ್ಲ? ಈ ಜಗತ್ತಿಗೆ ನಿಮ್ಮನ್ನು ಕರ್ಕೊಂಡು ಬಂದು ಬಿಟ್ರಲ್ರಿ ನಿಮ್ಮ ಅಪ್ಪ ಅಮ್ಮ. ಅವ್ರನ್ನ ಹಾಕಿ ಮೆರೆಸ್ರಿ. ಅವ್ರನ್ನ ಹಾಕ್ಕೊಳ್ಳಿ ನಿಮ್ಮ ಗಾಡಿಗಳ ಮೇಲೆ. ನಿಮಗೆ ಈ ಜಗತ್ತಿನಲ್ಲಿ ತಿನ್ನೋದಕ್ಕೆ, ಉಣ್ಣೋದಕ್ಕೆ, ಉಸಿರಾಡೋದಕ್ಕೆ ಅಂತ ಜಾಗ ಕೊಟ್ಟಿದ್ದಾರೆ ನಿಮ್ಮ ತಂದೆ ತಾಯಿ. ಅಂಥವ್ರನ್ನ ಮೆರೆಸಿ 4 ಜನಕ್ಕೆ ಪರಿಚಯ ಮಾಡಿ ನಮ್ಮ ತಂದೆ ತಾಯಿಗಳನ್ನ ಅಂತ. ಅದು ಬಿಟ್ಬಿಟ್ಟು ನಿಮ್ಮ ಬಾಳಿನ ಜೊತೆನಲ್ಲೇ ಚೆಲ್ಲಾಟ ಆಡ್ತಿರ್ತಕ್ಕಂತಹ ಇಂಥ ಅಗ್ರಿಗೇಟರ್ ಕಂಪನಿಗಳ ಪರವಾಗಿ ಹೋಗಿ ಟೋಪಿ ಹಾಕಿಸ್ಕೊಂಬತ್ತಿರಲ್ಲ. ಇನ್ನೇನು ಹೇಳಬೇಕು ಅಂತ ಹೇಳಿ ನೋಡೋಣ. ರೀ, ಅವ್ರು ಆಡ್ತಾ ಇರೋ ಆಟಗಳನ್ನ ಒಳಗಡೆ 1 ನಿಮಿಷ ನಿಂತ್ಕೊಂಡು ಮಹಾಭಾರತದ ಯುದ್ಧ ನೋಡೋದಲ್ಲ, ಮಹಾಭಾರತದ ಚಕ್ರವ್ಯೂಹವನ್ನು ಒಂದ್ಸಲ ನೋಡ್ಕೊಂಡು ಬನ್ನಿ ಕ್ಲೀನಾಗಿ. ಗೊತ್ತಾಯ್ತದೆ ನಿಮಗೆ ಏನಾಗ್ತಾ ಇದೆ ಅಂತ. ಸುಮ್ಮನೆ ಬಂದ್ಬಿಟ್ಟು ಏನೇನೋ ಮಾತಾಡೋದಲ್ಲ. ನೀವುಗಳು ಕರೆಕ್ಟಾಗಿದ್ದರೆ ಇಂಥ ನಾಲಾಯಕ ಅಗ್ರಿಗೇಟರ್ ಕಂಪನಿಗಳನ್ನ ನೀವು ಚಪ್ಪಲಿ ಹಾಕೊಂಡು ಎಲ್ಲಿ ಬಿಟ್ಟು ಹೋಗ್ತೀರಾ ಹೇಳಿ? ಅಲ್ಲಿ ಬಿಟ್ಟು ಬರ್ಬೋದಾಗಿತ್ತು. ಆದರೆ ನೀವುಗಳು ಮಾಡ್ತಾ ಇರೋದೇನು ಅಂದರೆ, ಅವನು ಬಿರಿಯಾನಿ ಕೊಡ್ತಾನೆ, ಇವನು ಶರ್ಟ್ ಕೊಡ್ತಾನೆ, ಅವನು ಇನ್ನೊಂದು ಕೊಡ್ತಾನೆ, ಇನ್ನೊಂದೇ ಕೊಡ್ತೀನಿ ಅಂತಂತಾನೆ. ನಾಳೆಗೆ ನೀವೇ ನಿಮ್ಮ ಗಾಡಿಗಳನ್ನ ಮಾರ್ಬಿಟ್ಟು ಜೀತದಾಳ ವ್ಯವಸ್ಥೆ ಒಳಗಡೆ ಹೋಗಿ ಅವ್ರ ಮನೇಲಿ ಜೀತ ಕಾಯ್ಕೊಂಡಿದ್ದು ಬಿಡಿ. ಏನಕ್ಕೆ ಬೇಕು ನಿಮಗೆಲ್ಲ ವೃತ್ತಿ ಅನ್ನೋದು? ನಿಮಗೆ ಸ್ವಾಭಿಮಾನವನ್ನು ಮಾರುವಷ್ಟು ಮಟ್ಟಕ್ಕೂ ಇಳಿಬೇಡಿ. ನಿಮಗೆ ನಿಮ್ಮದೇ ಆದ ಸ್ವಾಭಿಮಾನವನ್ನು ಕಾಪಾಡ್ಕೊಳ್ಳೋಷ್ಟು ಮಟ್ಟಕ್ಕಿರ್ರಿ.
ಕನ್ನಡಿಗರು ಎಲ್ಲಿಂದಲೋ ಬಂದವರು ಹಾಕ್ಕೊಂಡಿದ್ದಿದ್ರೆ ನಾನು ಇಷ್ಟೊಂದು ಆಕ್ರೋಶ ಆಗ್ತಿರ್ಲಿಲ್ಲ, ನಮಗೆ ಕೋಪ ಗೊತ್ತಿರಲಿಲ್ಲ. ನಮ್ಮ ಕನ್ನಡಿಗರು ನಮ್ಮ ಸ್ವಾಭಿಮಾನಕ್ಕೇನೆ ಧಕ್ಕೆ ತಂದಿರುವಂಥ ಸಂದರ್ಭನಲ್ಲೂ ಕೂಡ ನೀವು ಹೋಗಿ ಅಗ್ರಿಗೇಟರ್ ಕಂಪನಿಗಳು ಪರವಾಗಿ ನಿಂತ್ಕೊಂಡು ಪ್ರಚಾರ ಮಾಡ್ತೀರಾ ಅಂದರೆ ನಮಗೆ ಹೆಂಗಾಗಬೇಕು? ಮಾಡಿ, ಚೆನ್ನಾಗಿ ಮಾಡಿ. ಮುಂದೊಂದು ದಿನ ಏನಿಲ್ರಿ, ಭಾರಿ ದಿನ ಏನಿಲ್ಲ. ನಿಮ್ಮನ್ನೆಲ್ಲ ಪುಟ್ಬಾತಕ್ಕೆ ತಂದು ನಿಲ್ಲಿಸೋದಕ್ಕೇನು ಭಾರಿ ದಿನ ಕಾಯ್ಬೇಕಾಗಿಲ್ಲ. ಆದಷ್ಟು ಬೇಗ ಶೀಘ್ರವಾಗಿಯೇ ನಿಮ್ಮನ್ನು ಇನ್ನೂ ಕೆಳಮಟ್ಟಕ್ಕೆ ಪುಟ್ಬಾತಕ್ಕೆ ತಂದು ನಿಲ್ಲಿಸ್ತಾರೆ. ಅವತ್ತು ಬಂದು ನಾವು 4 ಜನಕ್ಕೆ ಭವತಿ ಭಿಕ್ಷಾಂದೇಹಿ ಅಂತ ಬಂದವ್ರಿಗೆ ಒಂದೊತ್ತು ಊಟ ಕೊಡ್ತಿದ್ವಲ್ಲ, ನಿಮ್ಮ ವೃತ್ತಿಯಲ್ಲಿರ್ತಕ್ಕಂಥವ್ರು ಎಷ್ಟೋ ಜನ ಅಲ್ಲಿಗೆ ಬಂದು ನಿಂತ್ಕೊತಾರೆ. ಇದು ಶತಸಿದ್ಧವಾದಂತಹ ಮಾತು. ಮಾಡಿ, ಚೆನ್ನಾಗಿ ಪ್ರಚಾರ ಮಾಡಿ. ಅವರಿದ್ರೇನೆ ನಿಮ್ಮ ಜೀವನ, ಅವರಿದ್ರೇನೆ ನಿಮ್ಮ ಬಾಳು, ಅವರಿದ್ರೇನೆ ನಿಮ್ಮ ಬದುಕು. ಅವ್ರು ಕೊಟ್ಟಿದ್ರಲ್ಲೇ ನನ್ನ ಮನೆಯಲ್ಲಿ ನನ್ನ ಹೆಂಡತಿ ಮಕ್ಕಳೆಲ್ಲ ಸಂಸಾರನ ಮಾಡ್ತಾ ಇರೋದು. ನೀನು ದುಡ್ದಿದ್ರಲ್ಲ, ಇಂಥ ನಾಲಾಯಕ ಅಗ್ರಿಗೇಟರ್ ಕಂಪನಿಗಳು ಕೊಟ್ಟಿದ್ರಲ್ಲೇ ಮಾಡ್ತಾ ಇರೋದು. ಮಾಡಿ, ಚೆನ್ನಾಗಿ ಮಾಡಿ.